ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಪಂಜಾಬಿನ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲೊಬ್ಬ ಪ್ರಾಧ್ಯಾಪಕರಿದ್ದರು. ಆತ ಸಮರ್ಥ ಸಂಶೋಧಕ. ಅಮೆರಿಕಲ್ಲಿ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿ ಹೆಸರು ಪಡೆದಿದ್ದು. ಸಣ್ಣ ವಯಸ್ಸಿಗೆ ಭಾರತದಲ್ಲಿಯ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಇಲ್ಲಿ ಸಂಶೋಧನೆಯನ್ನು ಮುಂದುವರಿಸಬೇಕು, ಅದಕ್ಕಾಗಿ ಪ್ರಯೋಗಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದರು. ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗಕ್ಕೆ ಒಂದು ಕಾರ್ಯಕ್ರಮವನ್ನು ತಯಾರು ಮಾಡಿ ಕಳುಹಿಸಿ ಅದಕ್ಕೆ ಧನಸಹಾಯವನ್ನು ಕೋರಿದರು. ಅವರು ಕೇಳಿದ ಹಣ 50 ಲಕ್ಷ ರೂಪಾಯಿಗಳು. ಅದರ ಪರೀಕ್ಷೆಗಂತ ಆಯೋಗ ಒಂದು ಸಮಿತಿ ನೇಮಿಸಿತು. ಸಮಿತಿಗೆ ಒಬ್ಬ ವಿಜ್ಞಾನಿ ಅಧ್ಯಕ್ಷರು ಹಾಗೂ ಮತ್ತೊಬ್ಬರು ಸದಸ್ಯರು. ಅವರೊಂದಿಗೆ ಹಣಕಾಸು ವಿಷಯಗಳನ್ನು ಪರೀಕ್ಷಿಸಲಿಕ್ಕೆ ವಿತ್ತಾಧಿಕಾರಿಗಳು ಇದ್ದರು. ಇವರೆಲ್ಲ ಮೊದಲೇ ತಿಳಿಸಿದ ದಿನದಂದು ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರ ವಿಭಾಗದ ವೀಕ್ಷಣೆ ಹಾಗೂ ತಪಾಸಣೆಗಂತ ಬಂದರು. ಪ್ರಾಧ್ಯಾಪಕರಿಗೆ ಇವರು ಬರುವ ವಿಷಯ ಗೊತ್ತಿತ್ತಲ್ಲ, ಹೀಗಾಗಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಎಲ್ಲ ಸದಸ್ಯರನ್ನ ವಿಮಾನ ನಿಲ್ದಾಣದಲ್ಲಿ ಎದುರುಗೊಂಡು ಅವರಿಗೆ ಹೂಗುಚ್ಛಗಳನ್ನು ನೀಡಿ ಅವರನ್ನು ಹೋಟೆಲ್ಗೆ ಕರೆದೊಯ್ದು ನಂತರ ಅವರು ಸಿದ್ಧರಾದ ಮೇಲೆ ತಮ್ಮ ವಿಭಾಗಕ್ಕೆ ಬರಮಾಡಿಕೊಂಡ್ರು. ಎಲ್ಲವೂ ತುಂಬ ಅಚ್ಚುಕಟ್ಟಾಗಿತ್ತು. ಯಾವ ಸಂಶೋಧನೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ರೂ ಎಲ್ಲವೂ ಅದರ ಪ್ರಕಾರವೇ ನಡೆಯುತ್ತಿದ್ದಂತೆ ತೋರ್ತು. ಪ್ರಾಧ್ಯಾಪಕರು ಅತ್ಯುತ್ಸಾಹದಿಂದ ತಮ್ಮ ಪ್ರಯೋಗಶಾಲೆಗಳನ್ನು ತೋರಿಸಿ ಇನ್ನೂ ಮಾಡಲಿರುವ ಸಂಶೋಧನೆ ವಿವರಗಳನ್ನು ನೀಡಿ ಇನ್ನಷ್ಟು ಧನ ಸಹಾಯ ಬಂದರೆ ಏನೆಲ್ಲ ಮಾಡಬಹುದು ಅನ್ನೋದರ ಚಿತ್ರವನ್ನು ತೋರಿಸಿದರು. ಸಮಿತಿಯ ಸದಸ್ಯರಿಗೆ ಸಂತೋಷ ಆಯಿತು. ಪ್ರಾಧ್ಯಾಪಕರು ಕೇಳಿದ 50 ಲಕ್ಷ ರೂಪಾಯಿಗಳನ್ನು ಕೊಡಬಹುದು ಅಂತ ಮನಸ್ಸಿನಲ್ಲಿ ತೀರ್ಮಾನಿಸಿದರು. ಮಾರನೇ ದಿನ ಬೆಳಿಗ್ಗೆ ಮತ್ತೆ ಸದಸ್ಯರು ರಸಾಯನಶಾಸ್ತ್ರ ವಿಭಾಗಕ್ಕೆ ಹೋದರು. ಈಗ ತಪಾಸಣೆಯ ಕೆಲಸವಿಲ್ಲ, ಇದೊಂದು ಸೌಜನ್ಯದ ಭೇಟಿ. ಪ್ರಾಧ್ಯಾಪಕರನ್ನ ಕಂಡು ನಂತರ ಕುಲಪತಿಗಳಿಗೆ ಗೌರವ ಸೂಚಿಸಿ ದೆಹಲಿಗೆ ಮರಳುವುದು ಕಾರ್ಯಕ್ರಮ. ಸಮಿತಿಯ ಸದಸ್ಯರ ಮನಸ್ಸಿನ ಪ್ರಸನ್ನತೆ ಪ್ರಾಧ್ಯಾಪಕರಿಗೂ ತಿಳಿದಿತ್ತು. ತಾವು ಕೇಳಿದ ಧನ ಸಹಾಯ ಬಂದೇ ಬರುತ್ತದೆ ಅನ್ನೋ ಖಾತ್ರಿಯಾಗಿತ್ತು. ಸದಸ್ಯರು ಬಂದಾಗ ಅವರಿಗೆ ನೀಡಲಿಕ್ಕೆ ಹಣ್ಣಿನ ರಸದ ವ್ಯವಸ್ಥೆ ಮಾಡಿದ್ರು. ಆಗಲೇ ತೊಂದರೆಯಾದಿತ್ತು. ಇವರು ಹಣ್ಣಿನ ರಸ ಬರುವುದನ್ನೇ ಕಾಯ್ತಾ ಕುಳಿತಿದ್ದಾಗ ಪ್ರಾಧ್ಯಾಪಕರ ಕೊಠಡಿಯ ಒಳಗೆ ಒಬ್ಬ ತೆಳ್ಳಗಿನ ಎತ್ತರದ ವ್ಯಕ್ತಿ ಕೈಯಲ್ಲೊಂದು ಫೈಲ್ ಹಿಡಿದುಕೊಂಡು ಒಳಗೆ ಬಂದ. ಅವನನ್ನು ನೋಡಿದ ತಕ್ಷಣ ಪ್ರಾಧ್ಯಾಪಕರ ಮುಖ ಗಂಟಿಕ್ಕಿತ್ತು. ಏನು ಅಂತ ಒರಟಾಗಿ ಕೇಳಿದ್ರು. ಆತ, ಸರ್, ವಿತ್ತಾಧಿಕಾರಿಗಳು ಎಲ್ಲರ ಕಡತಗಳನ್ನು ನೋಡಿದ್ರು, ಆದರೆ ನನ್ನದನ್ನು ಮಾತ್ರ ನೋಡಲಿಲ್ಲ ಅಂತ ಅಳುಕುತ್ತಾ ಹೇಳ್ದ. ವಿತ್ತಾಧಿಕಾರಿಗಳು ಮೇಲೆದ್ದು ಆ ಕಡತವನ್ನು ತೆಗೆದುಕೊಂಡು ಈಗ 5 ನಿಮಿಷದಲ್ಲಿ ಇದನ್ನು ನೋಡ್ಕೊಂಡು ಬರ್ತೇನೆ ಅಂತ ಹೋದವರು 1 ತಾಸಾದರೂ ಮರಳಿ ಬರಲಿಲ್ಲ. ಉಳಿದವರಿಗೆ ಆತಂಕ, ಪ್ರಾಧ್ಯಾಪಕರಿಗೆ ಸಂಕಟ. ನಂತರ ಬಂದ ವಿದ್ಯಾಧಿಕಾರಿ ಉಳಿದ ಸದಸ್ಯರೊಡನೆ ಚರ್ಚಿಸಿದರು. ಸಂಶೋಧನೆಯು ಚೆನ್ನಾಗಿದೆ, ಆದರೆ ತೋರಿಸಿದ ದಾಖಲೆಗಳು ಸರಿಯಾಗಿಲ್ಲ. ಇರುವುದಕ್ಕಿಂತ ಹೆಚ್ಚು ಜನರನ್ನು ತೋರಿಸಿದ್ದಾರೆ. ಕೊಟ್ಟ ಸಂಬಳ ತೋರಿಸಿದ್ದಕ್ಕಿಂತ ತುಂಬ ಕಡಿಮೆ. ಏನೇನೋ ತಕರಾರು. ನಂತರ ಸದಸ್ಯರು ಮರಳಿ ದೆಹಲಿಗೆ ಬಂದು ಅಳೆದು ತೂಗಿ 12 ಲಕ್ಷ ಧನ ಸಹಾಯ ನೀಡಿತು. 50 ಲಕ್ಷದ ಬದಲಾಗಿ ದೊರೆತದ್ದು ಕೇವಲ 12 ಲಕ್ಷ ರೂಪಾಯಿ. ಆ ಗುಮಾಸ್ತ ಪ್ರಾಮಾಣಿಕ. ಎಲ್ಲರ ಫೈಲ್ಗಳನ್ನು ನೋಡಿದ ಸದಸ್ಯರು ತನ್ನ ಫೈಲು ನೋಡಲಿಲ್ವಲ್ಲ ಅಂತ ಆತಂಕ ಅವನಿಗೆ. ಅವನು ಹೇಳಿದ್ದು ತಪ್ಪಲ್ಲ. ಮೊದಲು ಪ್ರಾಧ್ಯಾಪಕರಿಗೆ ಹೇಳಿದ್ರೆ ಅವರು ಏನಾದರೂ ವ್ಯವಸ್ಥೆ ಮಾಡ್ತಿದ್ರೇನು, ಆದರೆ ಹೇಳಿದ ಸಮಯ ಸರಿಯಾಗಿರಲಿಲ್ಲ. ಅದರಿಂದ ಇಲಾಖೆಗೆ ದೊಡ್ಡ ಪೆಟ್ಟು ಬಿದ್ದಂತಾಗಿತ್ತು. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ. ನಾವು ಏನು ಹೇಳ್ತೇವೆ ಅನ್ನೋದು ಎಷ್ಟು ಮುಖ್ಯವೋ ಹಾಗೆ ಆ ಮಾತನ್ನು ಯಾವ ಸಮಯದಲ್ಲಿ ಹೇಳ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಕೆಲವೊಮ್ಮೆ ನಾವು ಹೇಳುವ ವಿಷಯ ಎಷ್ಟೇ ಒಳ್ಳೆದಿದ್ರು, ಎಷ್ಟೇ ಸರಿಯಾಗಿದ್ದರೂ ಯಾರ ಮುಂದೆ ಹೇಳ್ತಿದ್ದೀವಿ ಅನ್ನೋದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡು ಹೇಳಿದ್ರೆ ಉತ್ತಮ ಅಂತ ಹೇಳಲಿಕ್ಕೆ ಈ ಒಂದು ಘಟನೆಯನ್ನು ಹೇಳಿದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.